ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು VJSM ವ್ಲಾಗ್ಸ್. ಇವತ್ತು ನಾನು ಮಾಡ್ತಾ ಇರೋದು ಆನಿಯನ್ ಮಂಚೂರಿ. ಇದು ಸಣ್ಣವರಿಂದ ದೊಡ್ಡವ್ರಿಗೆ ಕೂಡ ಇಷ್ಟ ಆಗುವಂಥ ಸ್ನ್ಯಾಕ್ಸ್ ಅಂತ ಹೇಳ್ಬೋದು. ಬನ್ನಿ ಇವಾಗ ಅದಕ್ಕೆ ಏನೇನು ಇಂಗ್ರೀಡಿಯೆಂಟ್ ಬೇಕು ನೋಡ್ಕೊಂಡು ಬರೋಣ. ಒಂದು 6ರಿಂದ 7 ಉದ್ದವಾಗಿ ಸಣ್ಣದಾಗಿ ಕಟ್ ಮಾಡ್ಕೊಂಡಿರುವಂತಹ ಈರುಳ್ಳಿ, ಎಷ್ಟು ಸಣ್ಣದಾಗಿರಬೇಕೋ ಅಷ್ಟು ಸಣ್ಣದಾಗಿ ಕಟ್ ಮಾಡ್ಕೊಳ್ರಿ. ಒಂದು 6-7 ಸ್ಪೂನು ಮೈದಾ, 1-2 ಟೀ ಸ್ಪೂನ್ ಅರಿಶಿಣ, ಕಾಳು ಮೆಣಸಿನ ಪುಡಿ, ಸಾಲ್ಟು, 1-2-3 ಟೇಬಲ್ ಸ್ಪೂನು ಚಿಲ್ಲಿ ಪೌಡರು ಮತ್ತು ಒಂದು 4-5 ಸ್ಪೂನು ಕಾರ್ನ್ಫ್ಲೋರ್. ಒಗ್ಗರಣೆಗೆ ಬೇಕಾಗಿರುವಂಥದ್ದು ಒಂದು ಮೀಡಿಯಮ್ ಈರುಳ್ಳಿನ ತುಂಬ ಸಣ್ಣದಾಗಿ ಹಚ್ಕೊಂಡಿರೋದು, ಒಂದು 2-3 ಎಸಳು ಬೆಳ್ಳುಳ್ಳಿ, ಕೊತ್ತಂಬರಿ ಸೊಪ್ಪು, ರೆಡ್ ಚಿಲ್ಲಿ, ನೀವು ಬೇಕಿದ್ರೆ ಗ್ರೀನ್ ಚಿಲ್ಲಿನೂ ಯೂಸ್ ಮಾಡ್ಕೊಬೋದು, ಕ್ಯಾಪ್ಸಿಕಮ್ ಒಂದು ಅರ್ಧ ಕಪ್ಪು, ಸೋಯಾ ಸಾಸ್, ರೆಡ್ ಚಿಲ್ಲಿ ಸಾಸ್, ಟೊಮೆಟೊ ಸಾಸ್ ಮತ್ತು 1-2-3 ಟೇಬಲ್ ಸ್ಪೂನ್ ಎಣ್ಣೆ. ಬನ್ನಿ ಇವಾಗ ಹೇಗೆ ಮಾಡೋದು ಅಂತ ನೋಡೋಣ. ಉದ್ದದಾಗಿ ಸಣ್ಣದಾಗಿ ಹೆಚ್ಕೊಂಡಿರುವಂಥ ಈರುಳ್ಳಿಗೆ ಒಂದು 2-3 ಟೇಬಲ್ ಉಪ್ಪು ಹಾಕ್ಕೊಳ್ಳೋಣ. ಆಮೇಲೆ ಒಂದು ಚಿಲ್ಲಿ ಪೌಡರ್ 1-2 ಟೇಬಲ್ ಸ್ಪೂನು, ಆಮೇಲೆ ಕಾಳು ಮೆಣಸಿನ ಪುಡಿ, ಒಂದು ಚಿಟಿಕೆಯಷ್ಟು ಅರಿಶಿಣ. ಇವಾಗ ಚೆನ್ನಾಗಿ ನಿಮ್ಮ ಹತ್ರ ಎಷ್ಟು ಗಟ್ಟಿಯಾಗಿ ಆಗುತ್ತೋ ಅಷ್ಟು ಗಟ್ಟಿಯಾಗಿ ಅದನ್ನು ಕಲಿಸ್ಕೊಬೇಕು. ತುಂಬ ಗಟ್ಟಿಯಾಗಿ ಕಲಿಸ್ಕೊಬೇಕು. ನೀವೆಷ್ಟು ಗಟ್ಟಿಯಾಗಿ ಕಲಿಸ್ಕೊತೀರಾ ಅಷ್ಟೇ ಚೆನ್ನಾಗಿ ಅದು ಮಿಕ್ಸ್ ಆಗುತ್ತೆ. ನೀವು ನೋಡಿರ್ಬೋದು ಇವಾಗ ತುಂಬ ಕ್ಲೀನಾಗಿ ಕಲಸಾಗಿದೆ. ಇವಾಗ ಒಂದು 4-5 ಟೇಬಲ್ ಸ್ಪೂನು ಮೈದಾ ಹಾಕ್ಕೊಳ್ಳೋಣ. ನೀವು ನೋಡ್ಕೊಳ್ರಿ, ನೀವು ಎಷ್ಟು ಈರುಳ್ಳಿ ತೊಗೊಂಡಿರ್ತೀರ ಅಷ್ಟು ಬೇಕಾಗುತ್ತೆ. ಇವಾಗ ಕಾರ್ನ್ಫ್ಲವರ್ ತೊಗೊಳ್ಳೋಣ, ಒಂದು 4-5 ಸ್ಪೂನು. ಇವಾಗ ಹಾಕ್ಕೊಂಡಾಗಿದೆ. ಇವಾಗ ಇದಕ್ಕೆ ನೀರೇನು ಆ್ಯಡ್ ಮಾಡೋ ಅಷ್ಟಿರಲ್ಲ, ತುಂಬ ಚೆನ್ನಾಗಿ ಗಟ್ಟಿಯಾಗಿ ಕಲಿಸ್ಕೊಬೇಕಾಗುತ್ತೆ. ಇದನ್ನು ಈರುಳ್ಳಿಯಲ್ಲೇ ನೀರಿನ ಅಂಶ ಇರೋದ್ರಿಂದ ನಾವೇನು ನೀರು ಹಾಕೋ ಅವಶ್ಯಕತೆ ಇರೋದಿಲ್ಲ. ಎಷ್ಟಾಗುತ್ತೋ ಅಷ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಇದನ್ನು. ಇವಾಗ ನೀವು ನೋಡ್ತಾ ಇರ್ಬೋದು, ನಮ್ಗೆ ಇನ್ನೂ ಸ್ವಲ್ಪ ಮೈದಾ ಮತ್ತು ಕಾರ್ನ್ಫ್ಲೋರ್ ಬೇಕಾಗಿದೆ. ನೀವು ನೋಡ್ಕೊಂಡು ಹಾಕ್ಕೊಬೇಕು. ಮೈದಾ ಹಾಕ್ಕೊಳ್ಳಿ. ಹಾಗೆ ಈರುಳ್ಳಿನ ಉಂಡೆ ಕಟ್ಲಿಕ್ಕೆ ಆಗಬೇಕು, ಆ ಥರ ನೀವು ಮಿಕ್ಸ್ ಮಾಡ್ಕೊಬೇಕು. ಈರುಳ್ಳಿನ ತುಂಬ ಚೆನ್ನಾಗಿ ಗಟ್ಟಿಯಾಗಿ ಒತ್ತಿ ಮಿಕ್ಸ್ ಮಾಡ್ಕೊಳ್ಳೋದ್ರಿಂದ ನಮಗೆ ಉಂಡೆ ಆಗಿ ಸಿಗುತ್ತೆ. ಇವಾಗ ನೋಡಿರ್ಬೋದು ನೀವು, ಉಂಡೆ ಕಟ್ಟೋ ಹಾಗೆ ಮಿಕ್ಸ್ ಆಗಿದೆ ಇದು. ಇವಾಗ ನಾವು ಒಂದೊಂದನ್ನೇ ಉಂಡೆ ಕಟ್ಕೊಂಡು ಪ್ಲೇಟಲ್ಲಿ ಇಟ್ಕೊಳ್ಳೋಣ. ಈ ಥರ ಸ್ವಲ್ಪನೇ ಎತ್ಕೊಂಡು ಉಂಡೆ ಕಟ್ಕೊಳ್ಳೋಣ. ಆದಷ್ಟು ಲೂಸಾಗೆ ಉಂಡೆ ಕಟ್ಕೊಳ್ರಿ, ತುಂಬ ಹೊತ್ಲಿಕ್ಕೆ ಹೋಗ್ಬೇಡ್ರಿ. ನಿಮ್ಗೆ ಎಷ್ಟು ದಪ್ಪ ಬೇಕೋ ಅಷ್ಟು ದಪ್ಪವಾಗಿ ಉಂಡೆ ಕಟ್ಕೊಬೋದು. ಆದಷ್ಟು ಮೆತ್ತವಾಗಿ ಉಂಡೆ ಕಟ್ಕೊಳ್ರಿ, ಯಾಕಂದರೆ ಒಳಗಡೆ ಎಲ್ಲ ಬೇಯಬೇಕಲ್ಲ. ಸೊ ಹಾಗಾಗಿ ಎಷ್ಟು ಮೆತ್ತಗಾಗುತ್ತೋ ಅಷ್ಟು ಮೆತ್ತಾಗಿ ಉಂಡೆ ಕಟ್ಕೊಳ್ಳಿ. ನೀವು ನೋಡಿರ್ಬೋದು, ಎಷ್ಟು ಸಣ್ಣದಾಗುತ್ತೋ ಅಷ್ಟು ಸಣ್ಣದಾಗಿ ಉಂಡೆ ಕಟ್ಕೊಂಡಿದ್ದೀವಿ. ಉಂಡೆ ಎಲ್ಲ ಕಟ್ಟಿ ಮುಗಿದಿದೆ. ಇವಾಗ ಇದನ್ನು ಎಣ್ಣೆಲಿ ಫ್ರೈ ಮಾಡಿ ತೊಗೊಳ್ಳೋಣ. ಪ್ಯಾನ್ ಬಿಸಿ ಆದಮೇಲೆ ಎಣ್ಣೆ ಹಾಕ್ಕೊಳ್ಳೋಣ. ಇವಾಗ ಎಣ್ಣೆ ಬಿಸಿಯಾಗಿದೆ. ಒಂದೊಂದೇ ಮಂಚೂರಿಯನ್ನು ಒಳಗಡೆ ಹಾಕ್ಕೊಳ್ಳೋಣ. ಆದಷ್ಟು ಸ್ವಲ್ಪ ದೂರನೇ ಹಾಕ್ಕೊಳ್ಳಿ, ಯಾಕಂದರೆ ಅಂಟ್ಕೊಳ್ಳೋ ಚಾನ್ಸಸ್ ಇರುತ್ತೆ. ಆದಷ್ಟು ಲೋ ಫ್ಲೇಮಲ್ಲೇ ಬೇಯಿಸ್ಕೊಳ್ರಿ, ಹೈ ಫ್ಲೇಮ್ ಇಟ್ಟರೆ ಸೀದೋಗೋ ಚಾನ್ಸಸ್ ಇರುತ್ತೆ. ಆದಷ್ಟು ಲೋ ಫ್ಲೇಮಲ್ಲೇ ಬೇಯಿಸ್ಕೊಳ್ಳಿ. ಚೆನ್ನಾಗಿ ಬೇಯ್ತಾ ಇದೆ, ಹಾಗೆ ಲೋ ಫ್ಲೇಮಲ್ಲಿ ಬೇಯಿಸ್ಕೊಳ್ಳೋಣ.
ಇವಾಗ ಅದನ್ನು ತಿರುಗಿಸ್ಕೊಳ್ಳೋಣ, ಚೆನ್ನಾಗಿ ತಿರ್ಸ್ಕೊಳ್ಳೋಣ. ನೀವು ನೋಡಿರ್ಬೋದು ಬೇಯ್ತಿದೆ. ಲೋ ಫ್ಲೇಮಲ್ಲೇ ಆದಷ್ಟು ಬೇಯಿಸ್ಕೊಳ್ಳಿ. ಇವಾಗ ನೋಡಿರ್ಬೋದು ಫ್ರೈ ಆಗಿದೆ, ಮುಕ್ಕಾಲು ಭಾಗ ಫ್ರೈ ಆಗಿದೆ. ಎತ್ತಿ ಸೈಡಲ್ಲಿ ಇಟ್ಕೊಳ್ಳೋಣ. ಇವಾಗ ಫ್ರೈ ಆಗಿರೋವಂಥದ್ದನ್ನೆಲ್ಲ ಎತ್ತಿಟ್ಟು ಇವಾಗ ಮತ್ತೆ ಉಂಡೆ ಕಟ್ಕೊಂಡಿರೋದನ್ನೆಲ್ಲ ಇದೇ ಥರ ಬೇಯಿಸ್ಕೊಳ್ಳೋಣ. ಇವಾಗ ಮತ್ತೆ ಇನ್ನೊಂದು ಸತಿ ಹಾಕ್ಕೊಂಡಿದ್ವಿ, ಇದನ್ನು ಅಷ್ಟೇ ಮುಕ್ಕಾಲು ಭಾಗ ಆಗೋಷ್ಟು ಬೇಯಿಸ್ಕೊಂಡು ಎತ್ತಿಟ್ಕೊಳ್ಳೋಣ. ಇವಾಗ ಇದನ್ನು ಮುಕ್ಕಾಲು ಭಾಗ ಬೆಂದಿದೆ, ಇದನ್ನು ಸೈಡಲ್ಲಿ ಎತ್ತಿಟ್ಕೊಳ್ಳೋಣ. ಬಾಣಲಿಯಲ್ಲೇ ಎಣ್ಣೆನೆಲ್ಲ ಸೋರಿಸ್ಕೊಂಬಿಡಿ. ಈಗ ಫ್ರೈ ಮಾಡ್ಕೊಂಡಿರೋದನ್ನೆಲ್ಲ ಗೋಬಿನ ಇನ್ನೊಂದು ಸತಿ ಫ್ರೈ ಮಾಡ್ಕೊಳ್ಳೋಣ. ಈ ಥರ ಫ್ರೈ ಮಾಡ್ಕೊಳ್ಳೋದ್ರಿಂದ ತಿನ್ನಲಿಕ್ಕೆ ಕ್ರಿಸ್ಪಿಯಾಗಿ ಸಿಗುತ್ತೆ, ಚೆನ್ನಾಗಿರುತ್ತೆ. ಮುಕ್ಕಾಲು ಭಾಗ ಬೇಯಿಸ್ಕೊಂಡಿರ್ತೀವಲ್ಲ, ಇವಾಗ ಇನ್ನೊಂದು ಸತಿ ಹಾಕ್ಕೊಂಡು ಇನ್ನೊಂದು ಕಾಲು ಭಾಗ ಬೇಯಿಸ್ಕೊಂಡ್ರೆ ಕ್ರಿಸ್ಪಿಯಾಗಿ ತಿನ್ನೋಕ್ಕೆ ಚೆನ್ನಾಗಿರುತ್ತೆ. ನೀವು ಬೇಕಿದ್ರೆ ಇವಾಗ ಎಲ್ಲನೂ ಒಟ್ಟಿಗೆ ಹಾಕ್ಕೊಂಡು ಫ್ರೈ ಮಾಡ್ಕೊಬೋದು, ಇಲ್ಲ ಸ್ವಲ್ಪ ಸ್ವಲ್ಪ ಫ್ರೈ ಕೂಡ ಮಾಡ್ಕೊಬೋದು. ಇವಾಗ ನೋಡಿರ್ಬೋದು ಚೆನ್ನಾಗಿ ಬೆಂದಿದೆ. ಇವಾಗ ಇಟ್ಕೊಳ್ಳೋಣ ಸೈಡಲ್ಲಿ. ಇನ್ನು ಮಿಕ್ಕಿರೋದನ್ನ ಇವಾಗ ಸೇರಿಸ್ಕೊಳ್ಳೋಣ. ಇದನ್ನು ಅದೇ ಥರ ಇನ್ನು ಕಾಲು ಭಾಗ ಬೇಯಿಸ್ಕೊಂಡು ಎತ್ಕೊಳ್ಳೋಣ. ಈಗ ನೋಡ್ಬೋದು ಇದು ಕೂಡ ಮುಕ್ಕಾಲು ಭಾಗ ಬೆಂದಿತ್ತು. ಇವಾಗ ಇನ್ನು ಅರ್ಧ ಭಾಗ, ಕಾಲು ಭಾಗ ಬೇಯಿಸಿದ್ವಿ. ಇದು ಕ್ಲಿಯರಾಗಿ ಇವಾಗ ಬೆಂದಿದೆ. ಇವಾಗ ಎತ್ತಿ ಇದನ್ನು ಸೈಡಲ್ಲಿ ಇಟ್ಕೊಳ್ಳೋಣ. ಇದನ್ನು ಸಹ ಇವಾಗ ಅದೇ ಬಾಣಲಿಯಲ್ಲಿ ಸ್ವಲ್ಪ ಎಣ್ಣೆ ಮಿಗಿಸ್ಕೊಂಡು ಎಣ್ಣೆ ಬಿಸಿ ಆಗೋ ತನಕ ವೆಯ್ಟ್ ಮಾಡಿ. ಎಣ್ಣೆ ಬಿಸಿ ಆದಮೇಲೆ ಸಣ್ಣದಾಗಿ ಹೆಚ್ಕೊಂಡಿರುವಂಥ ಬೆಳ್ಳುಳ್ಳಿನ ಹಾಕ್ಕೊಳ್ಳೋಣ. ಲೋ ಫ್ಲೇಮಲ್ಲೇ ಮಾಡ್ಕೊಳ್ಳಿ. ಬೆಳ್ಳುಳ್ಳಿ ಚೆನ್ನಾಗಿ ಬಣ್ಣ ಬದಲಾಗಬೇಕು, ಅಲ್ಲಿ ಗಂಟ ಫ್ರೈ ಮಾಡ್ಕೊಳ್ಳೋಣ. ಇವಾಗ ಈರುಳ್ಳಿ ಹಾಕ್ಕೊಳ್ಳೋಣ. ಸ್ವಲ್ಪ ಮಿಕ್ಸ್ ಮಾಡ್ಕೊಳ್ಳೋಣ ಇವಾಗ ಇದನ್ನು ಸಹ. ಇವಾಗ 4ರಿಂದ 3 ಮೆಣಸಿನ್ಕಾಯಿ ಉದ್ದುದ್ದ ಕಟ್ ಮಾಡ್ಕೊಂಡಿರೋದನ್ನು ಸೇರಿಸ್ಕೊಳ್ಳೋಣ. ಇವಾಗ ಇದನ್ನು ಈರುಳ್ಳಿ ಬಣ್ಣ ಬದಲಾಗಬೇಕು, ಅಲ್ಲಿ ಗಂಟ ಚೆನ್ನಾಗಿ ಬೇಯಿಸ್ಕೊಳ್ಳೋಣ. ಇವಾಗ ನೋಡಿರ್ಬೋದು ಈರುಳ್ಳಿ ಎಲ್ಲ ಬಣ್ಣ ಬದಲಾಗಿದೆ, ಚೆನ್ನಾಗಿ ಬೆಂದಿದೆ ಸಹ. ಇವಾಗ ಇದಕ್ಕೆ ಸಣ್ಣದಾಗಿ ಕಟ್ ಮಾಡ್ಕೊಂಡಿರೋವಂಥ ಕ್ಯಾಪ್ಸಿಕಮ್ ಸೇರಿಸ್ಕೊಳ್ಳೋಣ. ಕ್ಯಾಪ್ಸಿಕಮ್ ಏನು ಪೂರ ಬೇಯೋ ಆಗಿಲ್ಲ, ಎಣ್ಣೆಯಲ್ಲಿ ಹಾಗೆ ಒಂದು ಸ್ವಲ್ಪ ಫ್ರೈ ಮಾಡಿಕೊಂಡ್ರೆ ಸರಿ ಹೋಗುತ್ತೆ. ಇವಾಗ ನೋಡಿರ್ಬೋದು ನೀವು ಕ್ಯಾಪ್ಸಿಕಮ್ ಯಾವ ಅದಕ್ಕೆ ಬೇಕೋ ಆ ಹದದಲ್ಲಿ ಬೆಂದಿದೆ. ಇವಾಗ ನಾವು 2 ಟೇಬಲ್ ಸ್ಪೂನು ಟೊಮೆಟೊ ಸಾಸ್ ಸೇರಿಸ್ಕೊಳ್ಳೋಣ. ಇದಕ್ಕೆ ಸ್ಪೂನ್ ರೆಡ್ ಚಿಲ್ಲಿ ಸಾಸ್ ಸೇರಿಸ್ಕೊಳ್ಳೋಣ. ಒಂದು 1/4 ಭಾಗ ಸೋಯಾ ಸಾಸು, ಅರ್ಧಕ್ಕಿಂತ ಕಮ್ಮಿ, ಸ್ವಲ್ಪನೇ ಹಾಕ್ಕೊಳ್ಳೋಣ. ಸಾಕು, ಇಷ್ಟು ಹಾಕ್ಕೊಂಡ್ರೆ ಸಾಕಾಗುತ್ತೆ. ಸೋಯಾ ಸಾಸ್ ಯಾಕೆ ಯೂಸ್ ಮಾಡ್ತೀವಿ ಅಂದರೆ ಕಲರಿಗೆ ಮತ್ತು ಹುಳಿಗೋಸ್ಕರ ಯೂಸ್ ಮಾಡ್ತೀವಿ. ಇವಾಗ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಲೋ ಫ್ಲೇಮ್, ಗ್ಯಾಸು ಇದೆಲ್ಲ ಮಾಡಬೇಕಾದ್ರೆ ಲೋ ಫ್ಲೇಮಲ್ಲೇ ಇರಬೇಕು. ಇವಾಗ ಇದಕ್ಕೆ ಒಂದು
ಕಾಲು ಭಾಗದಷ್ಟು ನೀರು ಹಾಕ್ಕೊಳ್ಳೋಣ. ಸ್ವಲ್ಪ ತಣ್ಣೀರು ಸೇರಿಸ್ಕೊಬೇಕು ನೀವು. ಇದನ್ನು ಚೆನ್ನಾಗಿ ಇವಾಗ ಮಿಕ್ಸ್ ಮಾಡ್ಕೊಬೇಕು. ಇದನ್ನೆಲ್ಲ ಮಾಡಬೇಕಾದ್ರೆ ನೀವು ಲೋ ಫ್ಲೇಮಲ್ಲೇ ಇಟ್ಕೊಂಡಿರಬೇಕು, ಇಲ್ಲಾಂದರೆ ಸೀದೋಗಿಬಿಡುತ್ತೆ. ಇವಾಗ ನೀವು ನೋಡ್ತಿರ್ಬೋದು ಈ ಥರ ಆದಮೇಲೆ ಸ್ವಲ್ಪ ಇದನ್ನು ಬಿಸಿ ಮಾಡ್ಕೊಬೇಕು. ತಣ್ಣೀರು ಹಾಕ್ತಿರ್ತೀವಲ್ಲ, ಸ್ವಲ್ಪ ಬಿಸಿ ಮಾಡಿ ಇಟ್ಕೊಳ್ಳೋಣ. ಇದನ್ನು ನೀವು ನೋಡ್ತಿರ್ಬೋದು ಕುದಿ ಬರ್ತಿದೆ. ಇವಾಗ 1 ಟೇಬಲ್ ಸ್ಪೂನಿಗೆ ಒಂದು ಸ್ವಲ್ಪ ಕಾರ್ನ್ಫ್ಲವರ್ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಂಡಿರುವಂಥ ನೀರು ಸೇರಿಸ್ಕೊಳ್ಳೋಣ ಇದಕ್ಕೆ. ಇದನ್ನು ಹೇಗೆ ಸೇರಿಸ್ಕೊತೀವಿ ಅಂದರೆ ಸ್ವಲ್ಪ ತಿಕ್ನೆಸ್ ಬರುತ್ತೆ ಗೋಬಿಯಲ್ಲಿ ಅಂತ. ಇದನ್ನು ಸೇರಿಸ್ಕೊಳ್ಳೋಣ. ಇವಾಗ ಇದನ್ನೆಲ್ಲ ಮಾಡಬೇಕಾದ್ರೆ ಲೋ ಫ್ಲೇಮಲ್ಲೇ ಇರಲಿ. ಇವಾಗ ಇದನ್ನು ಮಿಕ್ಸ್ ಮಾಡ್ಕೊಳ್ಳೋಣ. ನಿಮಗೆ ಗೊತ್ತಾಗ್ಬೋದು ಇವಾಗ ನೋಡಿ ಅದನ್ನು ಎಷ್ಟು ತಿಕ್ನೆಸ್ ಬರ್ತಿದೆ ಅಂತ. ಇವಾಗ ನೋಡಿರ್ಬೋದು ನೀವು ಗಟ್ಟಿ ಹೆಂಗೆ ಬಂದಿದೆ ಅಂತ. ಈ ಥರ ಆಗಬೇಕು. ಈ ಥರ ಆಗೋ ಟೈಮಲ್ಲಿ ನೀವು ಲೋ ಫ್ಲೇಮಲ್ಲೇ ಇರಬೇಕು, ಆದಷ್ಟು ಲೋ ಫ್ಲೇಮಲ್ಲೇ ಮಾಡಿ. ಇವಾಗ ಇದರಲ್ಲಿ ಗೋಬಿ ಸೇರಿಸ್ಕೊಳ್ಳೋಣ ನಾವು. ಗೋಬಿ ಸೇರಿಸ್ಕೊಳ್ಳೋಣ ಇದಕ್ಕೆ. ಗೋಬಿನೆಲ್ಲ ಹಾಕ್ಕೊಂಡು ಲೋ ಫ್ಲೇಮಲ್ಲೇ ತಿರುಗಿಸ್ಕೊತಾ ಬನ್ನಿ. ನೀವು ನೋಡ್ತಿರ್ಬೋದು ಇವಾಗ ಚೆನ್ನಾಗಿ ಮಿಕ್ಸ್ ಆಗಿದೆ ಗೋಬಿ. ಇವಾಗ ಇದ್ರ ಮೇಲೆ ಕೊತ್ತಂಬರಿ ಸೊಪ್ಪು ಉದುರಿಸ್ಕೊಳ್ಳೋಣ. ನಿಮ್ಮ ಮನೆಯಲ್ಲಿ ಮಕ್ಕಳು ಸಂಜೆ ಟೈಮ್ ಬಂದಾಗ ಮಮ್ಮಿ ಏನು ಸ್ನ್ಯಾಕ್ಸ್ ಮಾಡಿದ್ದೀರಾ ಅಂತ ಕೇಳಿದಾಗ ಈ ಥರ ಸಿಂಪಲ್ಲಾಗಿ ಇವಾಗ ಇದನ್ನು ಪ್ಲೇಟಿಗೆ ಸರ್ವ್ ಮಾಡ್ಕೊಳ್ಳೋಣ. ನೀವು ನೋಡ್ತಿರ್ಬೋದು ಎಷ್ಟು ಚೆನ್ನಾಗಿ ಬಂದಿದೆ ಅಂತ. ನೀವು ಮನೇಲಿ ಕೂಡ ಟ್ರೈ ಮಾಡಿ ಒಂದು ಸತಿ, ಹೇಗಿದೆ ಅಂತ ಕಮೆಂಟ್ ಮಾಡಿ. ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ. ಬೇರೆ ಥರ ರೆಸಿಪಿ ಬೇಕಾಗಿದ್ದರೆ ಕಮೆಂಟ್ ಮಾಡಿ.